ಥ್ಯಾಂಕ್ಸ್ ಅಮ್ಮ. ಭೂಮಿ, ಅಮ್ಮ ನೀನ್ ವ್ರತ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ರು. ಅತ್ತೆ, ಈಗ ಅಜ್ಜಿನೂ ಒಪ್ಕೊಂಡಾಯ್ತಲ್ಲ, ಈಗಲಾದ್ರೂ ತಿಂಡಿ ತಿನ್ನಿ. ಸರಿ, ಒಬ್ಳೆ ಯಾಕೆ, ಎಲ್ರು ಒಟ್ಟಿಗೆ ತಿಂಡಿ ತಿನ್ನೋಣ ಬನ್ನಿ. ಆದ್ರೆ ಒಂದ್ ವಿಷಯ, ಈ ಹುಡುಗಿ ಮಹಾಲಕ್ಷ್ಮಿ ವ್ರತ ಮಾಡೋವಾಗ ಏನೋ ತಪ್ಪಾದ್ರೆ ಈ ಇಡೀ ಮನೆಗೆ ಕುಲದೇವ್ರಿ ಶಾಪ ತಗ್ಲತ್ತೆ. ಹಾಗೇನೆ ಒಂದ್ ವೇಳೆ ಏನಾದ್ರೂ ಆದ್ರೆ ಇವಳು ಅಜಿತನ್ ಜೊತೆ ಬೇರೆ ಊರಿಗೆ ಹೋಗೋದಲ್ಲ, ಶಾಶ್ವತವಾಗಿ ಇವಳು ತವ್ರ ಮನೆಗೆ ಹೋಗ್ಬಿಡ್ಬೇಕು. ಸಂಗೀತ, ಈ ನನ್ ಕಂಡೀಷನ್ಗೆ ನೀನು ಓಕೆ ಅಂದ್ರೆ ಮಾತ್ರ ಇವಳಿ ವ್ರತ ಮಾಡಬಹುದು. ನನ್ಗೆ ಕಂಡೀಷನ್ ಇಷ್ಟ ಇಲ್ಲ. ಭೂಮಿ ವ್ರತ ಮಾಡಲ್ಲ. ಅಜಿತ ನೀನ್ ಸುಮ್ನೆ ಇರೋ. ಅಮ್ಮ, ಇದೇನಮ್ಮ ನಿನ್ ಕಂಡೀಷನು? ಭೂಮಿ ಯಾಕಮ್ಮ ಅಜಿತ್ನ ಬಿಟ್ಟು ಹೋಗ್ಬೇಕು? ಅವಳು ವ್ರತ ಮಾಡ್ಬೇಕು ಅಂತ ನಿನ್ ಪಟ್ಟು ಹಿಡಿದ್ರೆ ಇದು ಒಂದೇ ದಾರಿ. ಇದಕ್ಕೆ ಒಪ್ಪಿದ್ರೆ ಮಾಡ್ಲಿ, ಇಲ್ಲಾಂದ್ರೆ ಬೇಡ. ಅಜ್ಜಿ, ಭೂಮಿನ ಹೊರಗಾಕೋದಕ್ಕೆ ಪದೇ ಪದೇ ಈ ತರದ್ ಏನೋ ಒಂದ್ ಕಂಡೀಷನ್ ಹಾಕ್ತು ಅಂದ್ರೆ ಅದನ್ನ ನಾನು ಒಪ್ಕೊಳ್ಳೋದಕ್ಕಾಗಲ್ಲ. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ನಾನ್ ಮಾತಾಡ್ತೀನಿ. ಭೂಮಿ, ನೀನೇನು ಹೆದರ್ಕೋಬೇಡ. ಈ ಪೂಜೆಗೆ ಏನು ಹೆಚ್ಚು ಕಡಿಮೆ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ನೋಡು, ಈ ಪೂಜೆಗೆ ನನ್ನಿಂದ ಅಪಚಾರ ಆಗುತ್ತೆ, ದೇವ್ರ ಶಾಪಕ್ಕೆ ನಾನ್ ಗುರಿ ಆಗ್ತೀನಿ ಅಂತ ನೀನೇನು ಹೆದರ್ಕೋಬೇಡ. ಭೂಮಿ, ನಿಮ್ಗೊಂದ್ ವಿಷಯ ಗೊತ್ತಾ? ಈ ವ್ರತನ ಯಾರೇ ನಿಷ್ಠೆಯಿಂದ ಮಾಡಿ ಏನೇ ಬೇಡ್ಕೊಂಡ್ರು ಆ ದೇವಿ ಅದನ್ನ ನೆರವೇರಿಸ್ತಾಳಂತೆ. ಒಪ್ಕೋ ಭೂಮಿ. ಅತ್ತೆ, ಬೇಡ ಅನ್ಸುತ್ತೆ. ಇಲ್ಲ ಅನ್ಬೇಡ. ನೋಡು, ನಿಮ್ ತಾಯಿ ಆದಷ್ಟು ಬೇಗ ಜೈಲಿಂದ ಬಿಡುಗಡೆ ಆಗ್ಲಿ ಅಂತ ಬೇಡ್ಕೊ, ಅದು ನೆರವೇರುತ್ತೆ ಭೂಮಿ. ನಾನು ಈ ವ್ರತನ ಮಾಡಬಾರ್ದು ಅಂತ ಇದ್ದೆ, ಆದ್ರೆ ಅತ್ತೆ, ಈ ವ್ರತದಿಂದ ನನ್ನ ತಾಯಿ ಬಿಡುಗಡೆ ಆಗ್ತಾರೆ ಅಂತ ಹೇಳಾದ್ಮೇಲೆ ಖಂಡಿತವಾಗ್ಲೂ ನಾನು ಈ ವ್ರತ ಮಾಡ್ತೀನಿ. ಆಗ್ಲಿ ಅತ್ತೆ, ನೀವ್ ಹೇಳ್ದಾಗೆ ಆಗ್ಲಿ. ನನ್ ತಾಯಿ ಜೈಲಿಂದ ಬಿಡುಗಡೆ ಆಗ್ತಾರೆ ಅಂದ್ರೆ ನಾನು ಈ ವ್ರತ ಮಾಡಕ್ ಸಿದ್ಧ ಇದ್ದೀನಿ. ಅತ್ತೆ ಬನ್ನಿ, ನಾನ್ ಕರಿತೀನಿ. ಬೇಡ ಬೇಡ, ಈ ಕೆಲಸ ಎಲ್ಲ ನಾನ್ ನೋಡ್ಕೋತೀನಿ. ನೀನ್ ಹೋಗು, ದೇವರಿಗೆ ನೈವೇದ್ಯ ಇಡೋದಕ್ಕೆ ಪಂಚಾಮೃತ ರೆಡಿ ಮಾಡ್ಕೊ ಹೋಗು. ಇಲ್ಲ ಇದೆಯಾ? ಇಲ್ಲ ಇದೆ ನೋಡಿ, ಸಣ್ಣದಾಗಿ ಹೆಚ್ಚಬೇಕು. ಸರಿ ಅತ್ತೆ. ಭೂಮಿ, ನಮ್ ಶಾರದೆ ಅತ್ತೆ ಹೋದಾಗ ನಾನ್ ತುಂಬಾ ಚಿಕ್ಕೋಳು. ಅವ್ರ ಈ ಮನೆಯಿಂದ ಹೋದ್ಮೇಲೆ ನಮ್ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡೇ ಇಲ್ಲ, ನಿಲ್ಸಟ್ರು. ಇದೇ ಕಾರಣಕ್ಕೂ ನಾನು ನನ್ ಗಂಡನ ಮನೇಲಿ ನಮ್ಮ ಅತ್ತೆ ಹತ್ರ ಬಯಸ್ಕೊತಾ ಇದ್ದೆ. ನೋಡು, ಇನ್ ಮುಂದೆ ನೀನ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡು ಹಬ್ಬನ, ಆಯ್ತಾ? ಸರಿ ಅಮ್ಮ, ಏನಾದ್ರು ಹೇಳ್ಬೇಕು ಅಂದ್ರೆ ಕೇಳು, ಮಾಡ್ತೀನಿ. ಓ, ಪರವಾಗಿಲ್ವೇ? ಇಷ್ಟು ದಿನಕ್ಕೆ ಇವತ್ ಅಡ್ಗೆ ಮನೆಗ್ ಬಂದು ಸಹಾಯ ಮಾಡೋದಕ್ ಬಂದಿದ್ಯಾ? ದೇವ್ರು ಇವತ್ತು ಜ್ಞಾನ ಕೊಟ್ನಾ? ಹೋಗಮ್ಮ. ಸಂಗೀತ, ಹಾ ರೀ ಬಂದೆ. ಭೂಮಿ, ನಿಮ್ ಮಾವ ಏನಕ್ಕೂ ಕರೀತಾ ಇದಾರೆ, ನಾನು ಒಂದ್ ನಿಮಿಷ ಹೋಗ್ಬಿಟ್ಟು ಬರ್ತೀನಿ, ನೀನ್ ರೆಡಿ ಮಾಡ್ತಾ ಇರಮ್ಮ. ಈ ಹುಡುಗಿ ಮಹಾಲಕ್ಷ್ಮಿ ವ್ರತ ಮಾಡೋವಾಗ ಏನೋ ತಪ್ಪಾದ್ರೆ ಈ ಇಡೀ ಮನೆಗೆ ಕುಲದೇವ್ರಿ ಶಾಪ ತಗಲತ್ತೆ. ಹಾಗೇನೆ ಒಂದ್ ವೇಳೆ ಏನಾದ್ರೂ ಆದ್ರೆ ಇವಳು ಅಜಿತನ್ ಜೊತೆ ಬೇರೆ ಊರಿಗೆ ಹೋಗೋದಲ್ಲ, ಶಾಶ್ವತವಾಗಿ ಇವಳು ತವ್ರ ಮನೆಗೆ ಹೋಗ್ಬಿಡ್ಬೇಕು. ಭೂಮಿ, ಇದೊಂದ್ಸಲ ಟೇಸ್ಟ್ ಹೆಂಗಿದೆ ನೋಡು. ನಗು ನಿಲ್ಸು ಫಸ್ಟ್. ಅಲ್ಲ, ನೀನು ವ್ರತ ಮಾಡ್ತಿರೋಳು ಈ ತರ ಏನಾರು ತಿನ್ಬಿಟ್ರೆ ಉಪವಾಸ ಹಾಳಾಗ್ಬಿಡಲ್ವಾ? ಅಯ್ಯೋ ದೇವ್ರೆ, ಸಾಹೇಬ್ರೆ, ನನ್ ಮರ್ತೇ ಹೋಗಿದ್ದೆ. ಒಂದ್ ವೇಳೆ ನಾನು ಏನಾದ್ರೂ ಇದ್ರ ರುಚಿ ನೋಡ್ಬಿಟ್ಟಿದ್ರೆ ಅಜ್ಜಿ ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾ ಇದ್ರು. ಸಾಹೇಬ್ರೆ, ನನ್ ಪಾಲಕ್ ದೇವ್ರು ಬಂದಾಗ ಬಂದು ನನ್ನ ಕಾಪಾಡ್ಬಿಟ್ರಿ. ತುಂಬಾ ಥ್ಯಾಂಕ್ಸ್ ಸಾಹೇಬ್ರೆ. ನಾನ್ ದೇವ್ರ ಬರಂಗಿರ್ಲಿ, ನೀನೇನಾದ್ರು ಅದನ್ನ ಟೇಸ್ಟ್ ಮಾಡಿದ್ರೆ ದೇವ್ರ ನಿನ್ ಕಣ್ಕಿಟ್ಕೊಂಡ್ಬಿಡ್ತಾ ಇದ್ರು. ಅಕ್ಕ, ನನ್ನ ಹೆಂಡತಿ ವ್ರತ ಮಾಡೋದಕ್ಕಿರ್ಲಿ, ನಾನ್ ಬೇಕಂದ್ರೆ ಟೇಸ್ಟ್ ಮಾಡ್ತೀನಿ, ಕೊಡು. ನಾನ್ ನಿಂಗ್ ಟೇಸ್ಟ್ ಮಾಡಕ್ ಹೇಳಿದ್ನ, ಬಂದ್ಬಿಟ್ಟ. ಟೇಸ್ಟ್ ನೋಡ್ತೀನಿ, ಹೋಗು. ಎಲ್ಲೋ ಶಿರೋಗಿರೋ ಸ್ಮೆಲ್ ಬರ್ಕದು. ನನ್ಗೆ ಯಾಕೆ ಗಂಡ್ ಮಕ್ಳಿಗೆ ಅಡ್ಗೆ ಕೆಲಸ? ಚಿನ್ನ, ನೀನು ನನ್ನ ಹಾರ್ಟ್ಗೆ ಲಕ್ಷ್ಮಿ, ಮನೆಗೆ ಮಹಾಲಕ್ಷ್ಮಿ, ಈ ಸೀರೆನ ಉಟ್ಕೊಂಡ್ ಬಂದ್ರೆ ಐಶ್ವರ್ಯ ಲಕ್ಷ್ಮಿ ತರ ಕಾಣಿಸ್ತೀಯ. ಹೋಗಿ ಪಟ ಅಂತ ಹೋಗಿ ಚಟ ಅಂತ ಬಂದ್ಬಿಡು. ಭೂಮಿ, ಸೀರೆ ಇಷ್ಟ ಆಯ್ತಾ? ಮತ್ತೆ ತುಂಬಾ ಚೆನ್ನಾಗಿದೆ. ಸರಿ, ಇದನ್ನ ಉಟ್ಕೊಂಡು ಬೇಗ ರೆಡಿ ಆಗ್ಬಿಟ್ವಾ, ಹೋಗು. ಭೂಮಿ ರೆಡಿ ಆಗ್ತಿದ್ದಾಳೆ, ಹೋಗೋಳಿಗೆ ಹೆಲ್ಪ್ ಮಾಡು. ಆಂಜನೇಯ, ಏನಂತ ಮಾತು ಶುರು ಮಾಡ್ಲಿ, ಹೇಗ್ ಮಾತಾಡ್ಲಿ? ಒಂದ್ ಕೆಲಸ ಮಾಡ್ತೀನಿ. ಸಾಕ್ಷಿ, ಇದನ್ನ ನಾನು ನಿನ್ಗೋಸ್ಕರ ಏಕವಚನ ಎಲ್ಲ ಬಳಸಬಾರ್ದು, ಅದು ಸಭ್ಯತೆ ಅಲ್ಲ. ಎಸ್, ಗೌರವಿತವಾಗಿ
ಸಾಕ್ಷಿ ಅವರೇ, ಇದನ್ನ ನಾನು ನಿಮಗೋಸ್ಕರ, ಇದು ಬಹಳ ಸಿಂಪಲ್ ಆಯ್ತು. ಬೇಡ ಬೇಡ, ಬೇರೆ ಏನಾದ್ರೂ ಹೇಳ್ಬೇಕು. ಎಸ್ ಸಾಕ್ಷಿ, ಇದನ್ನ ನಿಮ್ಗೋಸ್ಕರ ನಾನು ಅಂಗಡಿಗೆ ಹೋಗಿ ಸಾಕ್ಷಿ, ನೀವು ಅಲ್ಲ ಎಲ್ಲಿಂದ ಬರ್ತಿದ್ರಿ? ಯಾಕೆ ಹೀಗೆ? ಅದು ನಾನು ಕೆಲ್ಸದ ಮೇಲೆ ಆಚೆ ಹೋಗಿದ್ದೆ. ನೀವು ಮನೆಗ್ ಬರ್ತೀನಿ ಅಂತ ಹೇಳಿದ್ರಲ್ಲ, ನಿಮ್ಮನ್ನ ವೇಟ್ ಮಾಡಿಸ್ಬಾರ್ದು ಅಂತ ಓಡ್ಕೊಂಡ್ ಬಂದೆ. ಅಯ್ಯೋ ಪಾಪ. ಒಳಗೋಗೋಣ ಬನ್ನಿ, ಕುತ್ಕೊಳ್ಳಿ. ಸೊ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಏನ್ ವಿಷಯ? ಅದು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ? ನಮ್ಮಿಬ್ಬರಿಗೂ ಪರಿಚಯ ಆದ ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ ಇದು. ಹಾಗಾಗಿ ನನಗೇನೋ ನಿಮ್ಗೆ ಉಡುಗೊರೆ ಕೊಡ್ಬೇಕು ಅಂತ ಅನಿಸ್ತು, ತಗೊಂಡ್ಬಂದ್ಬಿಟ್ಟೆ. ಏನದು? ಇದು ರೇಷ್ಮೆ ಸೀರೆ. ಇದು ನಿಮ್ಗೆ ಒಪ್ಪತ್ತಂತ ನಾನೇ ಆಯ್ಕೆ ಮಾಡಿ ತಗೊಂಡ್ಬಂದಿದ್ದೀನಿ. ವಾವ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸಾಕ್ಷಿ, ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ಇದೊಂದ್ ಸರ್ತಿ ಉಟ್ಕೊಂಡ್ಬರ್ತೀರಾ? ಯಾ ಶ್ಯೂರ್. ಸರಿ, ತಗೊಳ್ತೀವ್ರಿ, ಉಟ್ಕೊಂಬನ್ನಿ. ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ಈ ಸತ್ಯಣ್ಣ ಎಲ್ಲೋದ್ರು? ಒಂದು ಫೋನ್ ಮಾಡಿ ಕೇಳೋಣ. ಹೇಳಮ್ಮ ಭೂಮಿ. ಸತ್ಯಣ್ಣ, ಎಲ್ಲಿದ್ದೀರಾ ನೀವು? ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ತವರಿಗೆ ಬಾ ತಂಗಿ ಅಂತ ನೀವ್ ಇಲ್ಲಿಗೆ ಬಂದು ನನ್ನ ಕರ್ಕೊಂಡೋಗಿ ಅರ್ಶಿನ ಕುಂಕುಮ ಕೊಟ್ಟು ಊಟ ಹಾಕಿ ವಾಪಸ್ ಕರ್ಕೊಂಡ್ಬಂದ್ ಬಿಡ್ಬೇಕು. ಅದನ್ ಬಿಟ್ಟು ನೀವ್ ಏನ್ ಮಾಡ್ತಿದ್ದೀರಾ? ಎಲ್ಲಿದ್ದೀರಾ? ಮೊದ್ಲು ಅದನ್ನ ಹೇಳಿ. ಅದು ಭೂಮಿ, ನಾನೀಗ ಹೊರಗಡೆ ಇದ್ದೀನಿ. ಇಂಪೋರ್ಟೆಂಟ್ ಕೆಲಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಇವತ್ತು ಬರಕ್ಕಾಗಲ್ಲ. ಹಲೋ ಹಲೋ ಸತ್ಯಣ್ಣ. ಅಲ್ಲ ನಿಜಕ್ಕೂ ಇವ್ರು ನಮ್ ಸತ್ಯಣ್ಣನೇನಾ? ಅಲ್ಲ ಸತ್ಯಣ್ಣ ಹೇಗಿದ್ರು? ಯಾಕೆ ಹೀಗಾಗೋದ್ರು? ಅಲ್ಲ ಅವ್ರ ಮನೆಗೆ ನನ್ನ ಕರ್ಕೊಂಡು ಹೋಗೋದಿರ್ಲಿ, ಅವರೇ ಇಲ್ಲಿಗೆ ಬರೋದಕ್ಕೆ ರೆಡಿ ಇಲ್ವಲ್ಲ? ಛೇ, ನಾನ್ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ. 1 ವರ್ಷದ ಮಟ್ಟಿಗೆ ಇದ್ದೋಗಕ್ ಬಂದಿರೋ ಅತಿಥಿ ನಾನು. ಅಷ್ಟಕ್ಕೂ ಸತ್ಯಣ್ಣನ ಸ್ವಂತ ತಂಗಿ ಏನಲ್ವಲ್ಲ ನಾನು. ಅವ್ರು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ? ಸಾಹಿತ್ಯ ಸಾಹಿತ್ಯನ? ಸಾಹೇಬ್ರೆ, ನನ್ ಸಾಹಿತ್ಯ ಅಲ್ಲ, ಭೂಮಿ. ಸಾಹಿತ್ಯನು ಅವಳು ನನ್ನ ಜೊತೆ ಇರ್ಬೇಕಾದ್ರೆ ಇದೇ ತರ ಸೀರೆ ಉಟ್ಕೊಂಡಿದ್ಲು. ನನಗೆ ಸಾಹಿತ್ಯ ನೆನಪುಗಳು ಮತ್ತೆ ನೆನಪಾಯ್ತು. ಯಾಕೋ ಈ ಸೀರೆಯಲ್ಲಿ ಸಾಹಿತ್ಯ ಅನ್ನಿಸ್ದೆ, ಅದಕ್ಕೆ ಹಾಗೆ ಹೇಳಿದೆ. ಸಾರಿ ಸಾಹೇಬ್ರೆ, ನಂದೇ ತಪ್ಪು ಅನ್ಸುತ್ತೆ. ಅತ್ತೆ ಈ ಸೀರೆ ಉಟ್ಕೊಳಕ್ ಹೇಳಿದ್ರು, ಅದಕ್ಕೆ ಈ ರೀತಿ ಉಟ್ಕೊಂಡೆ. ನಿಮ್ಗೆ ಈ ತರ ಅನ್ಸುತ್ತೆ ಅಂದ್ರೆ ನಾನು ಹೋಗಿ ಬೇರೆ ಸೀರೆ ಉಟ್ಕೊಂಡ್ ಬಂದ್ಬಿಡ್ತೀನಿ ಸಾಹೇಬ್ರೆ. ಬೇಡ ಬೇಡ, ನೀನ್ ಈ ತರ ಸೀರೆ ಉಟ್ಕೊಂಡಿದ್ದಕ್ಕೆ ಸಾಹಿತ್ಯ ನೆನಪಾದ್ಲು ಅನ್ನೋದ್ ಬಿಟ್ರೆ ನನ್ಗೆ ನೀನ್ ಈ ತರ ಬಟ್ಟೆ ಹಾಕೊಂಡಿರೋದು ಪ್ರಾಬ್ಲಮ್ ಅಲ್ಲ. ನಿಜಕ್ಕೂ ಹೇಳ್ಬೇಕು ಅಂದ್ರೆ ತುಂಬಾ ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ. ಸಾಕ್ಷಾತ್ ಮಹಾಲಕ್ಷ್ಮಿ ತರನೇ ಕಾಣಿಸ್ತಿದ್ಯಾ. ಒಂದೇ ಒಂದು ವರ ಕೇಳ್ತೀನಿ, ಕೊಡ್ತೀಯ? ಸರಿ, ಅದೇನು ವರ ಬೇಕು ಕೇಳು ಭಕ್ತ. ನಮ್ಮ ಮನೇಲಿ ಈ ಅರ್ಧಂಬರ್ಧ ಕ್ರ್ಯಾಕು ನನ್ನ ಹೆಂಡತಿ ಅನ್ನಿಸ್ಕೊಂಡು ಉಳಿದಾಳೆ. ಅವಳಿಗೆ ತಲೆ ನರಗಳೆಲ್ಲ ಕಟ್ಟಾಗ್ಬಿಟ್ಟಿದೆ. ನಾನು ಈ ಮನೆ ಕರ್ಕೊಂಬಂದ್ 4 ತಿಂಗಳಾಯ್ತು, ಇನ್ನ ಸರಿ ಹೋಗಿಲ್ಲ. ಈಗ 4 ನಿಮಿಷದಲ್ಲಿ ಪಟ್ಟಂತ ಸರಿ ಹೋಗ್ಬಿಡ್ಬೇಕು, ಆ ತರ ವರ ಕೊಡ್ಬೋದು. ಸಾಯಿಬ್ರೆ, ನೋಡು ಮಗು, ಇವತ್ತು ನಾನು ವ್ರತ ಮಾಡ್ತಾ ಇದ್ದೀನಿ. ಆದ್ರಿಂದ ನನ್ ಕೋಪನ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ನಿನ್ ಬಚಾವಾದೆ, ಹೋಗು. ನಾನ್ ದೇವ್ರು ಅಂತ ಹೊಗಳಿದೀನಿ, ಹೋಲ್ಸಿದೀನಿ, ನೀನ್ ನೋಡಿದ್ರೆ ಈವಿಲ್ ಡೆಡ್ ತರ ಆಡ್ತಿದ್ಯಾ. ಬರ್ತೀಯಾ ಅಥವಾ ಶೋಕೇಸ್ ಅಲ್ಲಿ ಇಡ್ಬೇಕಲ್ಲ ನಿನ್ನ ಇದೇ ತರ? ಬನ್ನಿ. ಭೂಮಿ, ಎಷ್ಟು ಮುದ್ದಾಗಿ ಕಾಣಿಸ್ತಿದೀಯಾ, ದಂತದ ಗೊಂಬೆ ತರ ಇದೀಯಾ. ಮಾ, ನೀನ್ ಯಾವ್ದಕ್ಕೂ ಒಂದ್ ದೊಡ್ಡ ಸ್ಟ್ರಾಂಗ್ ದೃಷ್ಟಿ ತೆಗಿಮ. ಹೌದು ಕಣೋ, ನೀನ್ ಹೇಳೋದ್ ಕರೆಕ್ಟ್. ನಮ್ ಭೂಮಿಗೆ ಯಾರ ದೃಷ್ಟಿನೂ ತಾಗ್ದೇ ಇರ್ಲಿ. ಅಕಸ್ಮಾತ್ ನನ್ ಸೊಸೆ ಮೇಲೆ ಯಾರಾದ್ರೂ ಕೆಟ್ಟ ಕಣ್ ಹಾಕಿದ್ರೆ ಅವ್ರ ಕಣ್ಣೆ ಬಿದ್ದೋಗ್ಬಿಡ್ಲಿ ಕಣ. ಸಂಗೀತಮ್ಮ, ವ್ರತ ಮಾಡೋರು ಯಾರು? ಶಾಸ್ತ್ರಿಗಳೇ, ಪದ್ಧತಿ ಪ್ರಕಾರ ಈ ಮನೆ ಸೊಸೆ ಈ ವ್ರತ ಮಾಡ್ಬೇಕು. ಆದ್ರೆ ನಮ್ ಶ್ರವಣ್ ಹೆಂಡತಿ ಇದ್ದಕ್ಕಿದ್ದ ಹಾಗೆ ಕಾಣೆ ಆದ್ಲು. ನಮ್ ದೇವಯ್ಯನೇನು ಈ ಪೂಜೆ ಕೂತ್ಕೊಳ್ಳೋ ಹಾಗಿಲ್ಲ. ಇನ್ ಮುಂದೆ ಹಾಗಾಗಲ್ಲ ಶಾಸ್ತ್ರಿಗಳೇ. ನನ್ ಸೊಸೆ ಇದ್ದಾಳಲ್ಲ,
ಇನ್ ಮುಂದೆ ಪ್ರತಿ ವರ್ಷ ಈ ವ್ರತನ ನನ್ ಸೊಸೆನೆ ಮಾಡ್ತಾಳೆ. ಭೂಮಿ ಕುತ್ಕೊಮ್ಮ. ವರಮಹಾಲಕ್ಷ್ಮಿ ವ್ರತ ಹೇಗ್ ಮಾಡ್ಬೇಕು, ಅದ್ರ ಕ್ರಮ ಏನು ಅಂತ ತಿಳಿಸ್ಕೊಡ್ತೀನಿ. ಕೂತ್ಕೋ. ನೋಡಮ್ಮ ಭೂಮಿ, ನಾನು ಹೇಳ್ಕೊಟ್ಟಾಗೆ ಸಂಕಲ್ಪ ಮಾಡ್ಬೇಕು. ಈ ಮನೆ ಸೊಸೆಯಾಗಿ ಗಂಡನ ಶ್ರೇಯಸ್ಸಿಗಾಗಿ, ಈ ಮನೆಯವರ ಮತ್ತೆ ಈ ಮನೆಯ ಕಲ್ಯಾಣ, ಉತ್ತರೋತ್ತರ ಕಲ್ಯಾಣಕ್ಕಾಗಿ ಈ ವ್ರತನ ಮಾಡ್ತಿದ್ದೀನಿ ಅಂತೇಳಿ ಸಂಕಲ್ಪ ಮಾಡ್ಕೊಳ್ಳಿ. ಭೂಮಿ, ಅಜಿತ್ ಮುಖ ಯಾಕೆ ನೋಡ್ತಾ ಇದೀಯಾ? ಪುರೋಹಿತರು ಹೇಳ್ದಾಗೆ ಮನ್ಸಲ್ಲಿ ಸಂಕಲ್ಪ ಮಾಡ್ಕೋ. ಸರಿ ಅತ್ತೆ. ಮಡ್ಲಕ್ಕಿನ ದೇವಿಗೆ ಅರ್ಪಿಸಮ್ಮ. ಪೂಜೆ ಮುಗಿದ ಬರ್ತಿದೆ. ಈ ಪೂಜೆ ಏನಾದ್ರೂ ಮುಗ್ದೋದ್ರೆ ಅವಳ ಅರ್ಥ ಗೆದ್ದ ಹಾಗೆ. ಏನ್ ಮಾಡೋದು ಇವಾಗ? ನನಗೂ ಗೊತ್ತಾಗ್ತಿಲ್ಲ. ಯಾರಾದ್ರೂ ನೆನೆಸ್ಕೊಂಡ್ರೆ ಅವಾಗ ನೆತ್ತಿಗತ್ತಲ್ವಾ? ಅಪ್ಪ ದೇವ್ರೆ, ಭೂಮಿ ಕೆಮ್ಮು ಬರ್ಲಿ. ಭೂಮಿ, ನೀರು ಕುಡಿ. ಭೂಮಿ, ಉಪವಾಸ ಇಟ್ಟು ಪೂಜೆ ಮಾಡ್ಬೇಕು. ಅಯ್ಯೋ ಅತ್ತೆ, ಬಿಟ್ಟಿಗೆ ಬಂತಲ್ಲ, ನಾನು ಮರ್ತೋದೆ, ನನ್ ಕ್ಷಮಿಸಿ. ತಗೊಂಡು ಕರ್ಪೂರ ಹಚ್ಕೊಂಡು ಆರತಿ ಮಾಡಿ. ಓಂ ಕರ್ಪೂರ ಗೌರಂ ತ್ರಿಣಾವತಾರಂ ಮಾತಾಶ್ರೇ ವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಮಡ್ಲಕ್ಕಿ ದೇವರ ಹತ್ರ ಇಟ್ಬಿಟ್ಟು ಎಲ್ಲರೂ ಅಕ್ಷತೆ ತೋಡಿ. ತದೇವ ಲಗ್ನಂ ಸುದನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ. ಸಂಗೀತಮ್ಮ, ನಿಮ್ ಸೊಸೆ ಹೇಳಿದ್ದ ಅಷ್ಟನ್ನು ಗ್ರಹಿಸ್ತಾಳೆ. ಪೂಜೆ ಚೆನ್ನಾಗಾಯ್ತು. ಅಜಿತ, ನೀನು ಭೂಮಿ ಇಬ್ರು ಒಟ್ಟಿಗೆ ಆಶೀರ್ವಾದ ತಗೊಳ್ಳೋ. ದಂಪತಿಂ ದೀರ್ಘಮಾಯು ಅತಿ ಶೀಘ್ರ ಕಾಲೇ ಸಂತಾನ ಪ್ರಾಪ್ತಿರಸ್ತು.